ಈ ಗೋಡ್ವಾಡ ಭವನದಿಂದ ನಾವು ಲಾಲ್ಬಾಗ್ ರೋಡ್ದಿಂದ ಬಂದಿದ್ದೆ, ತ್ಯಾಗರಾಜ ನಗರ. ಅವ್ರು ನಮಗೆ ಮಳವಳ್ಳಿ ನಾಗಣ್ಣ ನಮಗೆ ಕರ್ಕೊಂಡು ಬಂದಿದ್ದಾರೆ. ಅವರು ಮೀಟರ್ ಹಾಕಿದ್ದಾರೆ, ಆಮೇಲೆ ಮೀಟರ್ ಆಫ್ ಮಾಡಿಬಿಟ್ಟಿದ್ದಾರೆ. ಹೇಳ್ತಾರೆ, ಸರ್ ನಿಮ್ಮ ವಯಸ್ಸು ಏನು ಹೇಳಿದ್ದು, ನಾವು 75 ಹೇಳಿದೆ. ಆಮೇಲೆ ಸರಿ ನಮಗೆ ಅರ್ಥ ಆಗಲಿಲ್ಲ. ಆಮೇಲೆ ಇಲ್ಲಿ ಬಂದು ಅವರು ಅಮೌಂಟ್ ತೊಗೊಳ್ಳೋದಿಲ್ಲ. ಇದು ಸೇವೆ, ಅವ್ರದ್ದು ಸೇವೆ ನಮಗೆ ಭಾಳ ವಿಚಿತ್ರ ಆಗಿಬಿಟ್ಟಿದೆ. ನಮಗೆ ಈ ಥರ ಅವ್ರ ಪ್ರೀತಿ ವಿಶ್ವಾಸದಿಂದ ನಾವು ಅಮೌಂಟ್ ತೊಗೊಳ್ಳೋದಿಲ್ಲ ಅಂತ ಹೇಳಿದ್ದಕ್ಕೆ ನಾವು ಈ ಥರ ಈ ಆಟೋ ಈ ಬೆಂಗಳೂರಿನಲ್ಲಿ ಇವಾಗ ಇದಕ್ಕೆ ಮುಂಚೆ ನಾವು ಸೆಕೆಂಡ್ ಟೈಮ್ ಇವರಿಗೆ ಅಮೌಂಟ್ ಕೊಟ್ಟಿದ್ರೆ ಅವ್ರು ತೊಗೊಳ್ಳೋದಿಲ್ಲ. ಅದು ನಮಗೆ ಸ್ವಲ್ಪ ಅರ್ಥ ಆಗಲಿಲ್ಲ. ಬಟ್ ಅವ್ರದ್ದು ಪ್ರೀತಿ ವಿಶ್ವಾಸ ಅಷ್ಟೋ ದೊಡ್ಡದು. ಅವ್ರ ಮನುಷ್ಯಗೆ ಸೀನಿಯರ್ ಸಿಟಿಜನ್ಗೆ ಅವ್ರು ಹೆಲ್ಪ್ ಮಾಡ್ತಾರೆ. ನಾವು ನಮ್ಮ ಭವನ್ನಲ್ಲಿ ಸೀನಿಯರ್ ಸಿಟಿಜನ್ಗೆ ಊಟ ಕೊಡ್ತೀನಿ 10 ರೂಪಾಯಿಗೆ, ಆಮೇಲೆ ಸೀನಿಯರ್ ಸಿಟಿಜನ್ಗೆ ಮೆಡಿಷನು ಕೊಡ್ತೀನಿ. ಬಟ್ ಇವರು ಅಮೌಂಟು ಏನು ನಾವು ಹೇಳಿದೆ ಅವ್ರಿಗೆ, ತಗೋ ಸರ್ ನಾವು ತಗೊಳ್ಳೋದಿಲ್ಲ. ವಯಸ್ಸವ್ರಿಗೆ ನೀವು ಸೀನಿಯರ್ ಸಿಟಿಜನ್ ನೀವು, ಅದಕ್ಕೆ ನಮಗೆ ಭಾಳ ಮನಸ್ಸಿನಲ್ಲಿ ಖುಷಿಯಾಗಿಬಿಟ್ಟಿದೆ. ಈ ಥರ ಆಟೋ ಡ್ರೈವರ್ ನಾವು ಭಾಳ ಆಟೋ ಡ್ರೈವರ್ ನೋಡಿದೆ, ಬಟ್ ಈ ಥರ ಆಟೋ ಡ್ರೈವರ್ ನಾವು ನೋಡಲಿಲ್ಲ ಸರ್. ಭಾಳ ಥ್ಯಾಂಕ್ಸ್ ಇವರಿಗೆ. ಏನು ದೇವರು ಇವರಿಗೆ ಭಾಳ ಇನ್ನೂ ಅಮೌಂಟು ಕೊಡಬೇಕು. ಇವತ್ತು ನಿಮ್ಮ ವಯಸ್ಸಿನಲ್ಲಿ ನಿಮ್ಮ ವಯಸ್ಸಿಗೆ ನೀವು 75 ವರ್ಷಕ್ಕೆ ಓಡಾಡ್ತಿದ್ದೀರಾ ಅಂತ ಅಂದರೆ ನಿಮ್ಮ ಸೇವೆ ಮಾಡಿದ್ರೆ ಬೇರೆ ಯಾರು ಸೇವೆ ಮಾಡೋಣ. ಹಂಗಾಗಿ ಯಾವಾಗಲೂ ಸದಾ ಇದೇ ಥರ ಇರಲಿ. ನೀವು ಇನ್ನೊಂದು 30 ವರ್ಷ ಜೀವಂತವಾಗಿ ಆರಾಮಾಗಿ ಓಡಾಡ್ಕೊಂಡ್ರಿ. ನಮಸ್ಕಾರ ಸ್ವಾಮಿ, ನಮಸ್ಕಾರ ಸರ್.